ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಏನು HSTR ಕಾಲ್ ಫಾರ್ ಮಾಡ್ತೀವಿ ಅಂತೇಳಿ ನೋಟಿಫಿಕೇಶನ್ ಕೊಟ್ಟಿದ್ದರು. ಇದರಲ್ಲಿ ಕಂಪ್ಯೂಟರ್ ಸಾಕ್ಷರತೆ ಅನ್ನುವಂಥ ಒಂದು ವಿಷಯ ವಸ್ತುವನ್ನು ಅಳವಡಿಸಿದ್ದಾರೆ. ಆಲ್ಮೋಸ್ಟ್ ಅಲ್ಲಾಗಿ ಸುಮಾರು 20 ಅಂಕದ ವಿಷಯ ವಸ್ತು ಅಂತ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಅಲ್ಲಿ ನೋಡಿದರೆ ಯಾಕಂದ್ರೆ 150 ಮಾರ್ಕ್ಸ್ ಇದೆ. ಇಷ್ಟು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅಂದರೆ ಕನಿಷ್ಠ 20ರಿಂದ 25 ಅಂಕಗಳು ಗಣಕಯಂತ್ರ ಸಾಕ್ಷರತೆಗೆ ಇರ್ತದೆ. ಹೀಗಾಗಿ ಗಣಕಯಂತ್ರ ಸಾಕ್ಷರತೆಯ ಸಿಲೆಬಸ್ ಯಾವ ರೀತಿಯಾಗಿರ್ತದೆ ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೈಸ್ಕೂಲ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ. ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ನೋಟಿಫಿಕೇಷನನ್ನು ಕರಡು ನಿಯಮವನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿರ್ಬೋದು, PHT ಶಿಕ್ಷಕರಾಗಿರ್ಬೋದು, GPSTR ಶಿಕ್ಷಕರಾಗಿರ್ಬೋದು, ದೈಹಿಕ ಶಿಕ್ಷಕರಾಗಿರ್ಬೋದು, ಈ ಎಲ್ಲ ಹಂತದ ಪರೀಕ್ಷೆಗಳಿಗೂ ಸಹಿತ ಗಣಕಯಂತ್ರ ಸಾಕ್ಷರತಾ ಪರೀಕ್ಷೆಯನ್ನು ಕಡ್ಡಾಯವಾಗಿ ಅಳವಡಿಸಲಾಗಿದೆ. ಅದು 150 ಅಂಕಗಳಲ್ಲಿ ಡಿವೈಡ್ ಮಾಡ್ತಾ ಬರ್ತಾರೆ. ಆಲ್ಮೋಸ್ಟ್ ಅಲ್ಲಾಗಿ ಇದಕ್ಕೆ 20ರಿಂದ 25 ಅಂಕಗಳು ಅಂದರೆ ಈಗೆಲ್ಲ AI ಶಿಕ್ಷಕರಾಗಿರ್ಬೋದು ಗಣಕಯಂತ್ರಕ್ಕೆ ಹೆಚ್ಚು ಒತ್ತು ಇರೋದರಿಂದ ಮೋಸ್ಟ್ಲಿ 25 ಅಂಕಗಳು ಬರುವಂಥ ಒಂದು ಚಾನ್ಸಸ್ ಇದೆ. ಹೀಗಾಗಿ ನೀವು ಈಗಲೇ ಈ ಸಿಲೆಬಸನ್ನು ಕರೆಕ್ಟಾಗಿ ಓದಿಕೊಂಡು ಕರೆಕ್ಟಾಗಿ ನೋಟ್ಸ್ ಇಟ್ಕೊಂಡಿದ್ರಿ ಅಂತಂದರೆ ನೀವೇನು ಮಾಡ್ಬೋದು, ಆರಾಮಾಗಿ ಈ 25ಕ್ಕೆ ಒಂದು 20 ಅಂಕಗಳನ್ನಾದರೂ ಪಡಿಬಹುದಾಗಿದೆ. ಮತ್ತು ನಾವು ಸಹಿತ ಗಣಕಯಂತ್ರ ಮತ್ತು ಮೌಲ್ಯ ಶಿಕ್ಷಣ ಆರೋಗ್ಯ ಶಿಕ್ಷಣದ ಸಲುವಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ನೀವು ಸಹಿತ ಅದನ್ನ ಫಾಲೋ ಅಪ್ ಮಾಡ್ಬೋದು. ಓಕೆ, ಈಗ ಹಾಗಿದ್ರೆ ಸಿಲೆಬಸ್ಸನ್ನು ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರ್ದಾಗಿತ್ತು ಅಂದರೆ ಇಲ್ಲಿದೆ ನೋಡಿ. ಸಿಲೆಬಸ್ ಫಾರ್ ದ ಟೀಚರ್ಸ್ ರಿಕ್ರೂಟ್ಮೆಂಟ್ ಕಂಪ್ಯೂಟರ್ ನಾಲೆಜ್ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ 8 and 10 ಅಂತ ಕೊಟ್ಟಿದ್ದಾರೆ. ಇದು ಆಲ್ಮೋಸ್ಟ್ ಆಗಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಅಂದರೆ HSTRಗೆ ಸಂಬಂಧಪಡುವಂಥ ಸಿಲೆಬಸ್ಸು. ಆದರೆ ಸಾಮಾನ್ಯವಾಗಿ ಇದನ್ನೇ ಏನು ಮಾಡ್ಬೋದು, ದೈಹಿಕ ಶಿಕ್ಷಕರು ಮತ್ತು GPSTRಗೂ ಸಹಿತ ಇದನ್ನೇ ಇಂಪ್ಲಿಮೆಂಟ್ ಮಾಡುವಂಥ ಒಂದು ಚಾನ್ಸಸ್ ಇದೆ. ಹಾಗಿತ್ತಂದರೆ ಸಿಲೆಬಸ್ ಏನಿದೆ ಅಂತ ನೋಡ್ತಾ ಬರ್ದಾಗಿತ್ತು ಅಂದರೆ ಯೂನಿಟ್ ನಂಬರ್ 1 ಇದೆ. ಟೋಟಲ್ ಆಗಿ ಸುಮಾರು 5 ಯೂನಿಟ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಈ 5 ಯೂನಿಟ್ಗಳಲ್ಲಿ ನಾವು ನೋಡ್ತಾ ಬರ್ದಾಗಿತ್ತು ಅಂತಂದರೆ ಫಸ್ಟ್ನೇ ಯೂನಿಟ್ಟು ಇಂಟ್ರೊಡಕ್ಷನ್ ಟು ದ ಕಂಪ್ಯೂಟರ್ ಇದೆ. ಅದರಲ್ಲಿ ವಾಟ್ ಈಸ್ ಕಂಪ್ಯೂಟರ್, ಬ್ರಾಡ್ ಕ್ಯಾಟಗರೀಸ್ ಆಫ್ ದ ಕಂಪ್ಯೂಟರ್, ಲ್ಯಾಂಗ್ವೇಜ್ ಆಫ್ ದ ಕಂಪ್ಯೂಟರ್, ಬೇಸಿಕ್ ಅಪ್ಲಿಕೇಶನ್ ಆಫ್ ದ ಕಂಪ್ಯೂಟರ್, ಕಂಪ್ಯೂಟರ್ ಮೆಮರೀಸ್ ಆ್ಯಂಡ್ ಮೆಮರಿ ಡಿವೈಸಸ್, ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ಸ್, ಟೈಪ್ ಆಫ್ ದ ಕಂಪ್ಯೂಟರ್ಸ್. ಇದೇನಿದೆ ಆಲ್ಮೋಸ್ಟ್ ಆಗಿ ಗಣಕಯಂತ್ರ ಸಂಬಂಧಪಟ್ಟಂತೆ ಇಂಟ್ರೊಡಕ್ಷನ್ ಭಾಗ ಇದೆ. ಇದರಲ್ಲಿ ಆಲ್ಮೋಸ್ಟ್ ಆಗಿ ನೀವು ಎಲ್ಲರೂ ಇದನ್ನು ಕಲ್ತಿರ್ತೀರಿ. ನೆಕ್ಸ್ಟ್ ಯೂನಿಟ್ ನಂಬರ್ 2 ಏನಿದೆ, ಇಂಟ್ರೊಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್ ಅಂತ ಬರುತ್ತೆ. ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ದಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು, ವಾಟ್ ಈಸ್ ಆಪರೇಟಿಂಗ್ ಸಿಸ್ಟಮ್, ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಲೀನಕ್ಸ್ ಆಗಿರ್ಬೋದು, ರೆಡ್ ಹ್ಯಾಟ್ ಆಗಿರ್ಬೋದು, ಮಿಸಿಂಟೋಶ್ ಆಗಿರ್ಬೋದು. ವಿಂಡೋ ಆ್ಯಂಡ್ ವಿಂಡೋಸ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಯೂಸಿಂಗ್ ಮೌಸ್ ಆ್ಯಂಡ್ ಮೂವಿಂಗ್ ಐಕಾನ್ಸ್ ಆನ್ ದ ಸ್ಕ್ರೀನ್ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಐಕಾನ್ಸ್ ಆನ್ ದ ಕಂಪ್ಯೂಟರ್ ಸ್ಕ್ರೀನ್ ಕೊಟ್ಟಿದ್ದಾರೆ. ವಿಂಡೋ ಸೆಟ್ಟಿಂಗ್ ಇದೆ. ಅದರಲ್ಲಿ ಕಂಟ್ರೋಲ್ ಪ್ಯಾನಲ್ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅನ್ನೋದು ಸಹಿತ ಡೀಟೇಲಾಗಿ ನೀವು ತಿಳ್ಕೊಳ್ಳೇಬೇಕು. ನೆಕ್ಸ್ಟು ಅಡ್ವಾನ್ಸ್ ಇನ್ ವಿಂಡೋಸ್ ಅಂತ ಕೊಟ್ಟಿದ್ದಾರೆ. ವಿಂಡೋಸ್ದಲ್ಲಿ ಯಾವ ರೀತಿಯಾಗಿ ಅಡ್ವಾನ್ಸ್ ಆಗಿ ಬಟನ್ ಸಿಸ್ಟಮ್ ಬಂದಿದೆ ಅನ್ನೋದು ಕುರಿತಾಗಿದೆ. ಇದು ಯಾವ ರೀತಿಯಾಗಿ ಕಂಪ್ಯೂಟರ್ನ ಆಪರೇಟ್ ಮಾಡ್ತೀವಿ, ಯಾವ ಆಪರೇಷನ್ ಸಿಸ್ಟಮ್ನಿಂದ ಅಡಿಯಲ್ಲಿ ವರ್ಕ್ ಮಾಡ್ತಿದೆ ಅನ್ನುವಂಥ ಒಂದು ಡಿಟೇಲನ್ನು ಈ ಒಂದು ಯೂನಿಟ್ ನಂಬರ್ 2ದಲ್ಲಿ ನೀವು ನೋಡ್ತಾ ಬರ್ತೀರಿ. ನೆಕ್ಸ್ಟ್ ಬರುವಂಥದ್ದು ಯೂನಿಟ್ ನಂಬರ್ 3 ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಇದರಲ್ಲಿ ಆಲ್ಮೋಸ್ಟ್ ಆಗಿ ಡಿಫ್ರೆಂಟ್ ಟೈಪ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಬರ್ತದೆ. ನಾವು MS ಆಫೀಸ್ ಅಂತ ನೋಡ್ತಾ ಬರ್ತೀವಿ. MS ವರ್ಡ್ ಇದೆ, ಪವರ್ ಪಾಯಿಂಟ್ ಇದೆ, MS ಎಕ್ಸೆಲ್ ಇದೆ. ನೆಕ್ಸ್ಟು ಪೇಂಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಪೇಂಟ್ ಈಸ್ ಔಟ್ಡೇಟೆಡ್. ಓಕೆ, ಆದರೂ ಸಹಿತ ಇದೆ. ಇದರಲ್ಲಿ ಏನಿದೆ, ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ವರ್ಡ್, ಪವರ್ ಪಾಯಿಂಟ್, ಎಕ್ಸೆಲ್. ಇದರಲ್ಲಿ ಭಾಳಷ್ಟು ಡೀಪಾಗಿ ಕ್ವಶನ್ ಕೇಳುವಂಥ ಒಂದು ಚಾನ್ಸಸ್ ಸಹಿತ ಈ ಒಂದು ಸೆಕ್ಷನ್ದಲ್ಲಿದೆ. ನೆಕ್ಸ್ಟ್ ಯೂನಿಟ್ ನಂಬರ್ 4 ನೋಡ್ತಾ ಬರ್ದಾಗಿತ್ತು ಅಂತಂದರೆ ಇಂಟರ್ನೆಟ್ ಅಪ್ಲಿಕೇಶನ್ಸ್ ಅಂತ ಬರುತ್ತೆ. ಅದರಲ್ಲಿ ಬೀಫ್ ಹಿಸ್ಟ್ರಿ ಆಫ್ ಇಂಟರ್ನೆಟ್ ಯಾವಾಗ ಲ್ಯಾನ್, ವ್ಯಾನ್, WW, ಇಮೇಲ್ ID ಕ್ರಿಯೇಟ್ ಮಾಡುವಂಥದ್ದಾಗಿರ್ಬೋದು. ಇದು ಸಹಿತ ಭಾಳ ಇಂಪಾರ್ಟೆಂಟು. ಇದು ಅಪ್ಲಿಕೇಶನ್ ಥ್ರೂನೇ ಹೋಗುತ್ತೆ. ಹೀಗಾಗಿ ಇಂಟರ್ನೆಟನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಅನ್ನುವಂಥ ಒಂದು ಡೀಟೇಲನ್ನು ಯೂನಿಟ್ ನಂಬರ್ 4ಅಲ್ಲಿದೆ. ಇನ್ನು ಯೂನಿಟ್ ನಂಬರ್ 5ದಲ್ಲಿ ನುಡಿ ಸಾಫ್ಟ್ವೇರ್ ಕುರಿತಾಗಿದೆ. ಯಾಕಂದರೆ ಕನ್ನಡಿಗರಾಗಿರೋದ್ರಿಂದ ನುಡಿ ಸಾಫ್ಟ್ವೇರ್ ಬಗ್ಗೆ ಮಾಹಿತಿ ಇರಬೇಕು. ಇನ್ಫಾರ್ಮೇಷನ್ ಆನ್ ನುಡಿ ಸಾಫ್ಟ್ವೇರ್, ಅಪ್ಡೇಟು, ಯುನಿಕೋಡ್ ಫಾಂಟು, ಲಾಕ್ ಆಪ್ಷನ್ಸು, ಸಿಂಗಲ್ ಲ್ಯಾಂಗ್ವೇಜು, ಸ್ಟ್ಯಾಂಡರ್ಡ್ ಫಾಂಟು, ಟ್ರೂ ಟೈಪು, ಅದರ್ ಕನ್ನಡ ಸಾಫ್ಟ್ವೇರ್ಸ್, ಬರಹ ಅಂದ್ಕೊಂಡಿದೆ. ಅಂದರೆ ಆಲ್ಮೋಸ್ಟ್ ಆಗಿ ನೀವು ಈ ಯೂನಿಟಲ್ಲಿ ನುಡಿ ಮತ್ತು ಬರಹದ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಪಡಿಬೇಕಾಗಿರ್ತದೆ. ಓಕೆ, ಈ ರೀತಿಯಾಗಿ 5 ಯೂನಿಟ್ಗಳಿದ್ದಾವೆ. ಈ 5 ಯೂನಿಟ್ಗಳು ಎಲ್ಲ HSTR ಆಗಿರ್ಬೋದು, GPSTR ಆಗಿರ್ಬೋದು, ದೈಹಿಕ ಶಿಕ್ಷಕರಾಗಿರ್ಬೋದು, PHTR ಆಗಿರ್ಬೋದು, ಆಲ್ಮೋಸ್ಟ್ ಆಗಿ ಇದೇ ಸಿಲೆಬಸನ್ನು ಕಂಟಿನ್ಯೂ ಮಾಡ್ತಾ ಬರ್ತಾರೆ. ಹೀಗಾಗಿ ನೀವು ಈಷ್ಟು ವಿಷಯದ ಒಂದು ಸಿಲೆಬಸನ್ನು ಆಲ್ಮೋಸ್ಟ್ ಆಗಿ ನೀವು ಮಾಹಿತಿಯನ್ನು ಸಿಲೆಬಸ್ಗೆ ಸಂಬಂಧಪಡುವಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಹೀಗೆ ಓದಲಿಕ್ಕೆ ಪ್ರಾರಂಭ ಮಾಡಿ. 20ರಿಂದ 25 ಮಾರ್ಕ್ಸ್ ಈಸಿಯಾಗಿ ನಾವೇನು ಮಾಡ್ಬೋದು, ಈ ಒಂದು ಪೇಪರಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ನೀವಲ್ಲಿ ಜಾಯ್ನ್ ಆಗ್ಬೋದು. ಮತ್ತು ಗಣಕಯಂತ್ರ ಸಾಕ್ಷರತೆ ಮತ್ತು ಮೌಲ್ಯ ಶಿಕ್ಷಣ ಆರೋಗ್ಯ ಶಿಕ್ಷಣ ಕುರಿತಾದಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಹಿತ ನಮ್ಮ ಯೂಟ್ಯೂಬ್ ಚಾನಲನ್ನು ಸಹಿತ ಫಾಲೋ ಮಾಡಿಕೊಂಡು ನೋಡ್ಬೋದಾಗಿದೆ. ಓಕೆ, ಥ್ಯಾಂಕ್ ಯು.